ದಸರಾ ಉದ್ಘಾಟನೆಗೂ ಮುನ್ನವೇ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಗುಂಬಜ್ ಮಾದರಿಯ ಚಪ್ಪರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಹಸಿರು ಬಣ್ಣದ ದೀಪಗಳಿಂದ ಗುಂಬಜ್ಗೆ ಲೈಟಿಂಗ್ಸ್ ಅನ್ನು ಅಳವಡಿಸಲಾಗಿದೆ. ಸಯಾಜಿರಾವ್ ರಸ್ತೆಯಲ್ಲಿ ಗುಂಬಜ್ ಮಾದರಿ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಾದರಿಯನ್ನ ಬದಲಿಸುವಂತೆ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ವಿವಾದಿತ ಮಾದರಿ ಪರ ವಿರೋಧ ಜೋರು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಗುಂಬಜ್ ವಿವಾದ ಮತ್ತೊಮ್ಮೆ ಇದೀಗ ಸೃಷ್ಟಿಯಾಗ್ತಾ ಇರುವಂತದ್ದು. ಲೈಟಿಂಗ್ಸ್ ಅಳವಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆ ಆಗೋದಕ್ಕೂ ಮುನ್ನವೇ ಇದೀಗ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಗುಂಬಜ್ ಮಾದರಿಯಾಗಿ ಆ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದೀಗ ದಸರಾ ಉದ್ಘಾಟನೆ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಅಂದ್ರೆ ಗುಂಬಜ್ ದಂಗಲ್ ಹೆಚ್ಚಾಗ್ತಾ ಇದೆ. ಈ ಮಾದರಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಲೈಟಿಂಗ್ಸ್ ಅಳವಡಿಕೆ ಏನಾಗಿದೆ, ಆ ರೀತಿಯಾದಂತಹ ಗುಂಬಜ್ ಮಾದರಿ ನೀವೇನು ಮಾಡಿಸಿದ್ದೀರಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆಗೂ ಮುನ್ನವೇ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಗುಂಬಜ್ ಮಾದರಿಯ ಚಪ್ಪರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಹಸಿರು ಬಣ್ಣದ ದೀಪಗಳಿಂದ ಗುಂಬಜ್ಗೆ ಲೈಟಿಂಗ್ಸ್ ಅನ್ನ ಅಳವಡಿಸಲಾಗಿದೆ. ಸಯಾಜಿರಾವ್ ರಸ್ತೆಯಲ್ಲಿ ಗುಂಬಜ್ ಮಾದರಿ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಾದರಿಯನ್ನ ಬದಲಿಸುವಂತೆ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ವಿವಾದಿತ ಮಾದರಿ ಪರ ವಿರೋಧ ಜೋರು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಗುಂಬಜ್ ವಿವಾದ ಮತ್ತೊಮ್ಮೆ ಇದೀಗ ಸೃಷ್ಟಿಯಾಗ್ತಾ ಇರುವಂತದ್ದು. ಲೈಟಿಂಗ್ಸ್ ಅಳವಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆ ಆಗೋದಕ್ಕೂ ಮುನ್ನವೇ ಇದೀಗ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಗುಂಬಜ್ ಮಾದರಿಯಾಗಿ ಆ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದೀಗ ದಸರಾ ಉದ್ಘಾಟನೆ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಅಂದ್ರೆ ಗುಂಬಜ್ ದಂಗಲ್ ಹೆಚ್ಚಾಗ್ತಾ ಇದೆ. ಈ ಮಾದರಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಲೈಟಿಂಗ್ಸ್ ಅಳವಡಿಕೆ ಏನಾಗಿದೆ, ಆ ರೀತಿಯಾದಂತಹ ಗುಂಬಜ್ ಮಾದರಿ ನೀವೇನು ಮಾಡಿಸಿದ್ದೀರಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆಗೂ ಮುನ್ನವೇ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಗುಂಬಜ್ ಮಾದರಿಯ ಚಪ್ಪರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಹಸಿರು ಬಣ್ಣದ ದೀಪಗಳಿಂದ ಗುಂಬಜ್ಗೆ ಲೈಟಿಂಗ್ಸ್ ಅನ್ನ ಅಳವಡಿಸಲಾಗಿದೆ. ಸಯಾಜಿರಾವ್ ರಸ್ತೆಯಲ್ಲಿ ಗುಂಬಜ್ ಮಾದರಿ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಾದರಿಯನ್ನ ಬದಲಿಸುವಂತೆ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ವಿವಾದಿತ ಮಾದರಿ ಪರ ವಿರೋಧ ಜೋರು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಗುಂಬಜ್ ವಿವಾದ ಮತ್ತೊಮ್ಮೆ ಇದೀಗ ಸೃಷ್ಟಿಯಾಗ್ತಾ ಇರುವಂತದ್ದು. ಲೈಟಿಂಗ್ಸ್ ಅಳವಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆ ಆಗೋದಕ್ಕೂ ಮುನ್ನವೇ ಇದೀಗ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಗುಂಬಜ್ ಮಾದರಿಯಾಗಿ ಆ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದೀಗ ದಸರಾ ಉದ್ಘಾಟನೆ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಅಂದ್ರೆ ಗುಂಬಜ್ ದಂಗಲ್ ಹೆಚ್ಚಾಗ್ತಾ ಇದೆ. ಈ ಮಾದರಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಲೈಟಿಂಗ್ಸ್ ಅಳವಡಿಕೆ ಏನಾಗಿದೆ, ಆ ರೀತಿಯಾದಂತಹ ಗುಂಬಜ್ ಮಾದರಿ ನೀವೇನು ಮಾಡಿಸಿದ್ದೀರಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ದಸರಾ ಉದ್ಘಾಟನೆಗೂ ಮುನ್ನವೇ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಗುಂಬಜ್ ಮಾದರಿಯ ಚಪ್ಪರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಹಸಿರು ಬಣ್ಣದ ದೀಪಗಳಿಂದ ಗುಂಬಜ್ಗೆ ಲೈಟಿಂಗ್ಸ್ ಅನ್ನ ಅಳವಡಿಸಲಾಗಿದೆ. ಸಯಾಜಿರಾವ್ ರಸ್ತೆಯಲ್ಲಿ ಗುಂಬಜ್ ಮಾದರಿ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಾದರಿಯನ್ನ ಬದಲಿಸುವಂತೆ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ. ವಿವಾದಿತ ಮಾದರಿ ಪರ ವಿರೋಧ ಜೋರು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಗುಂಬಜ್ ವಿವಾದ ಮತ್ತೊಮ್ಮೆ ಇದೀಗ ಸೃಷ್ಟಿಯಾಗ್ತಾ ಇರುವಂತದ್ದು. ಲೈಟಿಂಗ್ಸ್ ಅಳವಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾ ಉದ್ಘಾಟನೆ ಆಗೋದಕ್ಕೂ ಮುನ್ನವೇ ಇದೀಗ ಗುಂಬಜ್ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಗುಂಬಜ್ ಮಾದರಿಯಾಗಿ ಆ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದೀಗ ದಸರಾ ಉದ್ಘಾಟನೆ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಅಂದ್ರೆ ಗುಂಬಜ್ ದಂಗಲ್ ಹೆಚ್ಚಾಗ್ತಾ ಇದೆ. ಈ ಮಾದರಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಲೈಟಿಂಗ್ಸ್ ಅಳವಡಿಕೆ ಏನಾಗಿದೆ, ಆ ರೀತಿಯಾದಂತಹ ಗುಂಬಜ್ ಮಾದರಿ ನೀವೇನು ಮಾಡಿಸಿದ್ದೀರಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.